7 ಸಭೆಗಳಲ್ಲಿ ಈ ಮೊದಲನೆಯ ಸಭೆ ಎಫೆಸಿಯ. ಆ ಎಫೆಸ ಸಭೆಯಲ್ಲಿ ಆಕಾಂಕ್ಷವುಳ್ಳಂಥ ಸಭಿಕರು ಇದ್ದರು. ಎಫೆಸ ಸಭೆಯ ಪ್ರೀತಿ ತಣ್ಣಗಿತ್ತು. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ದೇವರ ಮಕ್ಕಳೇ, ಸುಸ್ವಾಗತ. ಪ್ರಕಟಣೆ ವಿವರಿಸುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ನಮಸ್ಕಾರ. ನಮಸ್ಕಾರ. ಈ 2ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ, ಅದರಲ್ಲೂ ಮುಖ್ಯವಾಗಿ ಈ 1ನೇ ವಚನವನ್ನು ನಾವು ಓದುವುದಾದರೆ, ಒಂದು ಸಭೆಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ 7 ಸಭೆಗಳಲ್ಲಿ ಮೊದಲನೆಯ ಸಭೆಯ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು 2ನೇ ಅಧ್ಯಾಯ 1ನೇ ವಚನವನ್ನು ಓದಿ ಪಾಸ್ಟರ್ ರಾಜದಾಸ್. ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ ಎಂದು ಬರೆಯಲ್ಪಟ್ಟಿದೆ. ಈ ವಚನವನ್ನು ನಾವು ಓದುವುದಾದರೆ, ಎಲ್ಲೋ ಒಂದು ಕಡೆ ದೇವರು ನೇರವಾಗಿ, ಈಗ ಒಂದು ಮೆಮೊ ಬರುತ್ತೆ ಆಫೀಸಲ್ಲಿ ಪಾಸ್ಟರ್ಗಳಿಗೆ, ಯುವರ್ ಟೈತ್ ಇಸ್ ನಾಟ್ ಅಪ್ ಟು ಡೇಟ್, ಅಥವಾ ನಿಮ್ಮ ರೆಕಾರ್ಡ್ಸ್ ಅಪ್ಡೇಟ್ ಆಗಿಲ್ಲ, ಆಡಿಟ್ ಮಾಡಿಸ್ಕೊಳ್ಳಿ ನಿಮ್ಮ ಒಂದು ಹಣಕಾಸಿನ ವಿಚಾರ ಅನ್ನೋ ರೀತಿಯಲ್ಲಿ ಲೆಟರ್ಗಳು ಬರ್ತವೆ. ಆದರೆ ದೇವರು ನೇರವಾಗಿ ತನ್ನ ಮಗನಾದ ಯೋಹಾನನ ಮೂಲಕ ಈ ಒಂದು ಸಭೆಗೆ ಒಂದು ಪತ್ರವನ್ನು ಬರೀತಾನೆ. ಅದರಲ್ಲೂ ಪತ್ರವನ್ನು ಬರೆಯುವ ಆರಂಭದಲ್ಲೇ 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಇಟ್ಟಿರ್ತಕ್ಕಂಥವನು ಮತ್ತು ಅದರ ನಡುವೆ ನಡೆಯುವಂಥವನು ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಎಲ್ಲ ಒಂದು ಕಡೆ ದೇವರ ಮಹತ್ವವನ್ನು ಒಂದು ವೇಳೆ ಜನರು ಮರ್ತಿರಬಹುದು ಅಂತ ಈ ರೀತಿಯಾದ ಒಂದು ಪರಿಚಯದೊಂದಿಗೆ ಪತ್ರ ಶುರು ಆಗುತ್ತಾ ಪಾಸ್ಟರ್ ರಾಜದಾಸ್? ಇದರದ ಅರ್ಥ ಏನಂತ ಹೇಳಿದ್ರೆ, ಈ ಸ್ವಾಮಿಯ ಮಹತ್ವವನ್ನು ಕಾಣ್ತೇವೆ. ಈಸ್ ಇನ್ ಕಂಟ್ರೋಲ್ ಆಫ್ ಹೆವೆನ್ ಆ್ಯಂಡ್ ಹರ್ತ್. ದೇವದೂತರು ಎಲ್ಲಿದ್ದಾರೆ? ಪರಲೋಕದಿದ್ದಾರೆ. ನಕ್ಷತ್ರಗಳು ಪರಲೋಕದಲ್ಲಿದೆ, ಅಲ್ಲಿ ನನ್ನ ನಿಯಂತ್ರಣ ಇದೆ. ಸಭೆಗಳಲ್ಲಿದೆ, ಭೂಲೋಕದಲ್ಲಿದೆ. ಸೊ ಪರಲೋಕ ಭೂಲೋಕದಿರ್ತಕ್ಕಂಥ 2 ವಾಸ್ತುವ ಮೇಲೆ ಆತನಿಗೆ ಅಧಿಕಾರ ಇದೆ ಅಂತ ತಿಳಿಸ್ತಾ ಇದೆ. ವಂಡರ್ಫುಲ್. ಮುಂದೆ ಹೋಗೋಣ. ಪಾಸ್ಟರ್ ಪ್ರಸನ್ನಕುಮಾರ್, 2ನೇ ವಚನಕ್ಕೆ ನಾವು ಬರುವುದಾದರೆ, ಅಲ್ಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಈ 7 ಸಭೆಗಳ ನಡುವೆ ನಡೆಯುವಂಥ ದೇವರು ಯಾರು? ಇಲ್ಲಿ ಕೆಲವು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಲು ಇಷ್ಟಪಡ್ತೇನೆ. ಪ್ರಕಟಣೆ 2ನೇ ಅಧ್ಯಾಯ 3ನೇ ಅಧ್ಯಾಯ, ದೇವರು ಅಥವಾ ಕ್ರಿಸ್ತನು ಸಭೆಗಳಿಗೆ ತನ್ನ ಮನಸ್ಸನ್ನು ಬಿಚ್ಚಿ ಹೇಳುತ್ತಿದ್ದಾರೆ. ಈ ಸ್ಪೀಕ್ಸ್ ಇಸ್ ಮೈಂಡ್. ಸಭೆಯ ಮೇಲೆ ದೇವರಿಗಿರ್ತಕ್ಕಂಥ ಕಾಳಜಿ, ಆಸಕ್ತಿ. ಆದುದರಿಂದ ಪ್ರತಿಯೊಂದು ಸಭೆಗೂ 5 ವಿಶೇಷವಾದ ಗುಣಗಳನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ ಈ 7 ಸಭೆಗಳನ್ನು ನಾವು ಕಲ್ತ್ಕೊಳ್ಳುವಾಗ. ಮೊದಲನೇದಾಗಿ, ಪ್ರತಿಯೊಂದು ಸಭೆಯಲ್ಲೂ ಕ್ರಿಸ್ತನ ಗುಣಾತಿಶಯ, ಅಂದರೆ ಯಾವ ಸಭೆಯಲ್ಲಿ ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ ಅದನ್ನು ಎತ್ತಿ ತಿಳಿಸ್ತಕ್ಕಂಥದ್ದು. 2ನೇದಾಗಿ, ಒಂದೊಂದು ಸಭೆಗೂ ಸ್ವಾಮಿ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಪ್ರಶಂಸೆಯನ್ನು ಹೇಳ್ತಕ್ಕಂಥದ್ದು, ಕಮೆಂಡೇಷನ್. ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ಸತ್ಯವನ್ನು ತಿಳ್ಕೊಳ್ಳಿ, ಒಳ್ಳೆಯ ಕೆಲಸವನ್ನು ಮಾಡುವಾಗ ದೇವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ, ಕೆಟ್ಟ ಕಾರ್ಯಗಳನ್ನು ಮಾಡುವಾಗ ದೇವರು ಖಂಡಿಸ್ತಾನೆ. ಅದನ್ನೇ ಸಭೆ ಮಾಡ್ತಕ್ಕಂಥದ್ದು. 3ನೇದಾಗಿ, ಸಭೆಗೆ ಸ್ವಾಮಿ ಖಂಡನೆಯನ್ನು ನೀಡ್ತಾನೆ, ತಿದ್ದುಪಾಟಿ ನೀಡ್ತಾನೆ. ನೀವೀಗ ಮಾಡ್ತಾ ಇರೋದು ಸರಿ ಇಲ್ಲ, ಅದನ್ನು ತಿದ್ದುಕೊಳ್ಳಿ ಎಂಬುದಾಗಿ. 4ನೇದಾಗಿ, ಆ ಸಭೆಗೆ ಖಂಡನೆಯನ್ನು ಹೇಳೋದು ಮಾತ್ರವಲ್ಲ, ತಿದ್ದುಕೊಳ್ಳಲಿಕ್ಕೆ ಕೆಲವು ಸಲಹೆಗಳನ್ನ ಕೊಡ್ತಾನೆ ಸ್ವಾಮಿ. ಹೀಗೆ ಮಾಡಿದ್ರೆ ನೀವು ಹೀಗೆ ಆಗ್ತೀರಾ ಎಂಬುದಾಗಿ. 5ನೇದಾಗಿ, ಎಲ್ಲವನ್ನು ಮಾಡಿದ ಮೇಲೆ ಸ್ವಾಮಿ ವಾಗ್ದಾನವನ್ನು ಕೊಡ್ತಾನೆ. ನೀವು ಇದನ್ನು ಮಾಡಿಕೊಂಡು ಬಂದರೆ ನಿಮಗೆ ಏನು ಸಿಗುವುದು. ಒಂದೊಂದು ಸಭೆಯ ಗುಣಾತಿಶಯಗಳುಳ್ಳಂಥ ಸಭೆಗಳು ಇಂತಹ ವಾಗ್ದಾನದಲ್ಲಿ ಪಾಲುಗಾರರಾಗಿರಬಹುದು. ಸೊ ಈ ಸಭೆಯ ವಿವರಗಳನ್ನು ನಾವು ಕಲಿತುಕೊಳ್ಳುವಾಗ, ಮೊದಲನೇ ಸಭೆಯಲ್ಲಿ ಎಫೆಸ ಅಂದರೆ ಆಕಾಂಕ್ಷೆ ಉಳ್ಳಂಥ ಸಭೆ, ಡಿಸೈರಬಲ್ ಎಂಬತಕ್ಕಂಥ ಅರ್ಥ. ಈ ಸಭೆ ಎಷ್ಟು ಆಸಕ್ತಿ ಉಳ್ಳದ್ದಾಗಿತ್ತು ಪ್ರಾರಂಭದಲ್ಲಿ ಎಂಬುದಾಗಿ ಹೇಳುವಾಗ, ಕ್ರಿಸ್ತ ಶಕ 31ರಿಂದ ಕ್ರಿಸ್ತ ಶಕ 100ರವರೆಗೆ ಈ ಸಭೆ ಸ್ಥಾಪನೆಯಲ್ಲಿತ್ತು. ಓಕೆ.
ಆ ಮೊದಲನೇ ಶತಮಾನದಲ್ಲಿ ಇದ್ದಂಥ ಉತ್ಸುಕತೆ, ಆಸಕ್ತಿ, ಆ ಪ್ರೀತಿ ಎಷ್ಟಿತ್ತು ಎಂಬುದಾಗಿ ಹೇಳುವಾಗ ಹಿಂಸೆಗಳ ಮಧ್ಯದಲ್ಲೂ ಸಹ ಸಭೆ ಹೆಚ್ಚಾಗಿ ಬೆಳೆಯಿತು ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲ ಬಲಹೀನತೆಯ ಮಧ್ಯದಲ್ಲೂ, ಹಿಂಸೆಯ ಮಧ್ಯದಲ್ಲೂ, ಸಮಸ್ಯೆಗಳ ಮಧ್ಯದಲ್ಲೂ ಸಭೆಗಳು ಸಾಕಷ್ಟು ಬೆಳವಣಿಗೆ ಆದಂಥ ಸಮಯ ಇದು. ಯಾಕೆಂದರೆ ಇದನ್ನು ಏನಂತ ಕರಿತೇವೆ ಅಂದರೆ ದಿಸ್ ಈಸ್ ದಿ ಅರ್ಲಿ ಅಪೋಸ್ತಲಿಕ್ ಚರ್ಚ್. ಅಂದರೆ ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ಇದ್ದಂಥ ಸಭೆ, ಅವರು ಸ್ಥಾಪನೆ ಮಾಡಿದಂಥ ಸಭೆ. ಕ್ರಿಸ್ತನು ಸತ್ತ ಮೇಲೆ ಎಲ್ಲ ಶಿಷ್ಯರು ಎಲ್ಲ ಕಾಂಡಗಳಿಗೆ ಚದುರಿ ಹೋಗಿ ದೇವರ ವಾಕ್ಯನ ಸಾರಿದಂಥ ಸಭೆ. ಸೊ ಇದು ಒಂದು ಪ್ರೀತಿಮಯವಾದಂಥ ಸಭೆ, ಆಸಕ್ತಿ ಉಳ್ಳಂಥ ಸಭೆ. ಅಂಥ ಸಭೆಗೆ ಮುಂದೆ ನಾವು ನೋಡ್ತೇವೆ, ಸ್ವಾಮಿ ಹೇಳ್ತಾನೆ, ಆಸಕ್ತಿ ಕಡಿಮೆ ಆಗ್ತಾ ಇದೆ ನಿನ್ನಲ್ಲಿ, ಆ ಪ್ರೀತಿ ಕಡಿಮೆ ಆಗ್ತದೆ ನಿನ್ನಲ್ಲಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಈ ಎರಡನೇ ವಚನದಲ್ಲಿ ಬರೆಯುವಾಗ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ದೀಪಗಳ ಸ್ತಂಭದಲ್ಲಿ ಮಧ್ಯದಲ್ಲಿ ತಿರುಗುವಾತನು ಎಂಬುದಾಗಿ ಹೇಳುವಾಗ ಇದು ಕ್ರಿಸ್ತನ ವರ್ಣನೆಯನ್ನು ತಿಳಿಸುತ್ತದೆ. ಕ್ರಿಸ್ತನ ಹೇಳ್ತಾನೆ, ನಾನು ಸಭೆಗಳ ಮಧ್ಯದಲ್ಲಿ ನಡೀತಾ ಇದ್ದೇನೆ, ಸಭೆಗಳ ಒಳಗೆ ನಡೀತಾ ಇದ್ದೇನೆ, ಸಭಿಕರ ಒಳಗೆ ನಡೀತಾ ಇದ್ದೇನೆ, ನಿಮ್ಮ ಕುಟುಂಬಗಳ ಒಳಗೆ ನಡೀತಾ ಇದ್ದೇನೆ. ಯಾಕೆಂದರೆ ನಾನು ನಡೆಯುವಾಗ ನಿಮ್ಮನ್ನು ಎಚ್ಚರಿಸಲಿಕ್ಕೆ ಬರ್ತೇನೆ, ನಿಮ್ಮನ್ನು ತಿದ್ದಲಿಕ್ಕೆ ಬರ್ತೇನೆ. ಯೇಸು ಕ್ರಿಸ್ತನ ಪ್ರಸನ್ನತೆ ಪ್ರತಿಯೊಂದು ಸಭೆಗೂ ಬಹಳ ಪ್ರಾಮುಖ್ಯವಾಗಿದೆ. ಆತನಿಲ್ಲದೆ ಸಭೆಗಳು ಬೀಳ್ತಾ ಇದೆ. ಕ್ರಿಸ್ತನ ನಾವು ಕೇಂದ್ರ ಕುರಿತು ಮಾಡ್ಕೊಂಡಿಲ್ಲ, ನಮ್ಮನ್ನೇ ನಾವು ಮಾಡಿಕೊಂಡು ನಾನು ಕಟ್ಟಿದ ಸಭೆ ನನ್ನಿಂದಾಯಿತು, ನಾನು ಹಣ ಕೊಟ್ಟೆ, ಇದೆಲ್ಲ ಮಾಡ್ಕೊಂಡಿರುವ ಕ್ರಿಸ್ತನಲ್ಲೋ ಅದಾಗಾದ್ರೆ. ಸ್ವಾಮಿ ಪೇತ್ರನಿಗೆ ಹೇಳ್ತಕ್ಕಂಥದ್ದು, ಬಂಡೆ ಮೇಲೆ ನೀವು ಸಭೆಯನ್ನು ಕಟ್ಟಬೇಕೆಂಬುದಾಗಿ. ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ಆ ಕ್ರಿಸ್ತನು ಹೇಳ್ತಾನೆ, ನಾನು ನಡೀತಾ ಇದ್ದೇನೆ, ನಾನು ನಡೀತಾ ಇರುವಾಗ ನಿಮ್ಗೆ ಒಳ್ಳೆಯದಾಗ್ತದೆ. ಅದನ್ನು ಸ್ವಾಮಿ ವಿವರಣೆ ಮಾಡಿ ತಿಳಿಸ್ತಾ ಇದ್ದಾರೆ. ಓಕೆ, ವಂಡರ್ಫುಲ್ ಎಕ್ಸ್ಪ್ಲನೇಷನ್. ನಾವು ಈ ವಚನವನ್ನು ಓದೋಣ. ಫಸ್ಟ್ ರಾಜದಾಸ್, ದಯವಿಟ್ಟು 2ನೇ ಅಧ್ಯಾಯ 2ನೇ ವಚನವನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ಸಾಕು. ನಿನ್ನ ಕೃತ್ಯಗಳು ನನಗೆ ಗೊತ್ತಿದೆ, ನಿನ್ನ ಪ್ರಯಾಸವೂ ನನಗೆ ಗೊತ್ತಿದೆ, ನಿನ್ನ ತಾಳ್ಮೆಯೂ ನನಗೆ ಗೊತ್ತಿದೆ. ಕೃತ್ಯಗಳಂದರೆ ಈಗ ಎಷ್ಟೋ ಸಂದರ್ಭಗಳಲ್ಲಿ ಸಭೆಯಾಗಿ ಕೆಲವು ಅಂಶಗಳನ್ನು ಸರಿಯಾಗಿ ಮಾಡಲಿಲ್ಲ, ಅಥವಾ ನಮ್ಮಿಂದ ಯಾರೋ ಒಬ್ಬರು ಸಭೆಯನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ವಿಚಾರವನ್ನು ತೆಗೆದುಕೊಂಡಾಗ, ಒಂದು ವೇಳೆ ಎಫೆಸದಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥ ಘಟನೆಗಳಿರ್ಬೋದು, ಗೊತ್ತಿರ್ತಕ್ಕಂಥ ಘಟನೆ ಇರ್ಬೋದು, ದೇವರು ನೇರವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ನನಗೆ ಗೊತ್ತಿದೆ ಅಂತಕ್ಕಂಥದ್ದಾಗಿ. ಇದರ ಬಗ್ಗೆ ನಾವು ಮುಂದಿನ ಒಂದು ಸಣ್ಣ ವಿರಾಮದ ನಂತರ ನಾವು ಇದನ್ನು ವಿವರಣೆಯನ್ನು ನಾವು ಕೇಳೋಣ. ದೇವರು ನಮ್ಮನ್ನು ನಡೆಸಲಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೀವಿ, ಅನಂತರ ಎಫೆಸ ಸಭೆಗೆ ಬರೋಣ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. 2ನೇ ಅಧ್ಯಾಯ 2ನೇ ವಚನವನ್ನು ಓದ್ತಾ ಇದ್ವಿ, ವಿರಾಮ ಬಂದ್ಬಿಡ್ತು ನಮ್ಮಿಬ್ಬರ ನಡುವೆ. ದಯವಿಟ್ಟು ಓದಿ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ಅಂದರೆ ಸ್ವಾಮಿ ಸಕಲ ಜ್ಞಾನಿ ಎಂಬುದನ್ನು ತೋರಿಸ್ತಾ ಇದ್ದಾನೆ. ನಮ್ಮ ಆಲೋಚನೆಗಳನ್ನು ಸಹ ಆತನ ಬಲ್ಲವನಾಗಿದ್ದಾನೆ. ಸೊ ಎಫೆಸ ಸಭೆಯ ಪರಿಸ್ಥಿತಿ ಹೇಗಿದೆ, ನೀವು ಸ್ಥಿತಿ, ಆತ್ಮಿಕವಾದಂಥ ಸ್ಥಿತಿ ಹೇಗಿದೆ ಎಂಬುದನ್ನು ಸ್ವಾಮಿ ತನ್ನ ದಿವ್ಯ ಜ್ಞಾನದಲ್ಲಿ ಗ್ರಹಿಸಿಕೊಂಡು ಯೋಹಾನ್ ತಿಳಿಸ್ತಿದ್ದಾನೆ. ಐ ನೋ ದ ಡೀಡ್ಸ್, ನಿನ್ನ ಕೆಲಸ ಗೊತ್ತು, ನೀವು ಎಷ್ಟು ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ಮ ಪ್ರಯಾಸ ನನಗೆ ಗೊತ್ತಿದೆ. ಮತ್ತು ಈ ಇಷ್ಟೆಲ್ಲ ಪರಿಶ್ರಮದಲ್ಲಿ ಕಷ್ಟ ಸಂಕಟ ಇರ್ತದೆ. ಆ ತಾಳ್ಮೆ, ಇಂಥ ಸಮಯದಲ್ಲಿ ನೀವು ಸಹನೆಯಿಂದ ಇದ್ದಿಲ್ಲ, ನಿಮ್ಮ ತಾಳ್ಮೆಯೂ ಸಹ ತಿಳ್ಕೊಂಡಿದ್ದೇನೆ. ಅದನ್ನು ಸ್ವಾಮಿ ಶ್ಲಾಘಿಸ್ತಾನೆ, ಮೆಚ್ತಾನೆ. ಅವ್ರ ತಾಳ್ಮೆಯನ್ನು ಮೆಚ್ತಾನೆ, ಅವರ ಪ್ರಯಾಸವನ್ನು ಮೆಚ್ತಾನೆ, ಅವರ ಕಷ್ಟವನ್ನು ತಿಳ್ಕೊಂಡಿದ್ದಾನೆ. ಅದರಿಂದ ಅನೇಕರು ತಿಳ್ಕೊಳ್ತಾರೆ, ದೇವರಲ್ಲಿದ್ದಾನೆ, ದೇವರಿದ್ರೆ ಯಾಕೆ ಇದು ಅಂತ ಒಂದು ಅರಿವಾಗುತ್ತೆ. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಷ್ಟೋ ಸಭೆಗಳಲ್ಲಿ ಈ ಸಭೆಯಲ್ಲಿ ದೇವರಿದ್ದಾನ, ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ, ಇಷ್ಟೆಲ್ಲ ಜಗಳ ನಡೀತಾ ಇದೆ, ಇಷ್ಟೆಲ್ಲ ಕಲಹ ನಡೀತಿದೆ, ಈ ಸಭೆಯಲ್ಲಿ ದೇವರಿದ್ದಾನ ಅಂತ ಒಂದು ಪ್ರಶ್ನೆಗೆ ಇದು ಖಂಡಿತವಾಗ್ಲೂ ಎಲ್ಲ ಸಭೆಗಳಲ್ಲೂ ದೇವರಿದ್ದಾನೆ, ಎಲ್ಲ ಸಭೆಗಳಲ್ಲೂ ದೇವರು ನಡೀತಾ ಇದ್ದಾನೆ ಅಂತಕ್ಕಂಥ ಅಂಶವನ್ನು ನಾವು ಮರಿಬಾರ್ದು. ಎಫೆಸಿಯ ತುಂಬ ಕಷ್ಟಪಟ್ಟಂಥ ಒಂದು ಸಭೆ, ಬಹಳ ವರ್ಷಗಳು ಸ್ಥಾಪನೆಯಲ್ಲಿದ್ದಂಥ ಸಭೆ, ಅದರಲ್ಲಿ ಇದ್ದಂಥ ಎಲ್ಲ ತಪ್ಪು ದೋಷಗಳು ನ್ಯೂನತೆಗಳನ್ನು ಅರ್ತಿದ್ದಂಥ ದೇವರು ಹೇಳ್ತಾ ಇದ್ದಾರೆ, ನಾನು ಬಲ್ಲೆನು, ನಿಮ್ಮ ಸಭೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನನಗೆ ಗೊತ್ತಿದೆ,
ಎಂಬತಕ್ಕಂಥದ್ದು ಹೇಳಿ ಪಾಸ್ಟರ್. ಯಾಕಂತ ಹೇಳಿದ್ರೆ ಎಫೆಸ ಸಭೆ ಇದು ಒಂದು ಧಾರ್ಮಿಕ ಪಟ್ಟಣ, ಇದು ವ್ಯಾಪಾರದ ಪಟ್ಟಣ. ಆ ಪಟ್ಟಣದಲ್ಲಿ ದಯಾನ ದೇವತೆಯನ್ನು ಆರಾಧನೆ ಮಾಡ್ತಾಯಿದ್ರು. ವಿಗ್ರಹಾರಾಧನೆ ಭಾಳ ಗೌರವವಾಗಿತ್ತು. ಅಂಥ ವಿಗ್ರಹಾರಾಧಕರ ಮಧ್ಯದಲ್ಲಿ ಪೌಲ ಹೋಗಿ ಸಭೆಯನ್ನು ಸ್ಥಾಪಿಸಿ ಈ ಎಫೆಸ ಪಟ್ಟಣದಲ್ಲಿದ್ದಂಥ ಕೃತ್ಯಗಳನ್ನು ಪೌಲ ತಿಳ್ಕೊಳ್ಳೋಕೆ ಮೊದಲೇ ಪರಲೋಕ ದೇವರು ತಿಳ್ಕೊಂಡಿದ್ದ. ಈ ಸಭೆಕರಿಗೆ ಏನಾಗುತ್ತೆ, ಈ ಸಭೆ ಸ್ಥಾಪಿತ ಆಗೋದಕ್ಕೂ ಮೊದಲೇ ಸ್ವಾಮಿ ತಿಳಿಸ್ತಾ ಇದ್ದಾನೆ. ಇದು ಯೋಹಾನ ಕಂಡದ್ದು ದರ್ಶನ ಎಫೆಸ ಪಟ್ಟಣದ ಬಗ್ಗೆ. ಇದಾದ ನಂತರ ಪೌಲ ಎಫೆಸ ಪಟ್ಟಣದಲ್ಲಿ ಹೋಗಿ ಸಭೆಯನ್ನು ಸ್ಥಾಪಿಸ್ತಾನೆ. ನಮಗೆ ದೇವ್ರ ಕೃಪೆಯಲ್ಲಿ ಹೋಗಿ ಆ ಪಟ್ಟಣದಲ್ಲಿ ವೀಕ್ಷಿಸುವಂಥ ಒಂದು ಅವಕಾಶ ಸಿಕ್ತು. ಆ ದೊಡ್ಡ ಮಂದಿರವನ್ನು ನೋಡಿದೆ, ಸಾವಿರಾರು ಸ್ತಂಭಗಳಿದೆ. ಈಗಲೂ ಸಹ ಅಲ್ಲಿ ದಯಾನ ದೇವತೆ ವಿಗ್ರಹಗಳನ್ನು ಮಾರ್ತಾ ಇದ್ದಾರೆ. ಅಲ್ಲಿಗೆ ಬಂದಂಥ ಎಲ್ಲ ಯಾತ್ರಿಕರು ಅದನ್ನು ಕೊಂಡ್ಕೊಂಡು ಹೋಗ್ತಾರೆ, ವಿಗ್ರಹಾರಾಧಕರು. ಓಕೆ, ಅಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ಬರೀತಿದ್ದಾನೆ, ಈ ನೀವು ಹೆದರ್ಕೊಳ್ಳದೆ ಧೈರ್ಯವಾಗಿದ್ದೀರಾ, ನಿಮ್ಮ ತಾಳ್ಮೆಯನ್ನು ಮೆಚ್ತಾನೆ, ನಿಮ್ಮ ಪರಿಶ್ರಮವನ್ನು ತಿಳ್ಕೊಂಡಿದ್ದಾನೆ, ನಿಮ್ಮ ಕಷ್ಟಗಳು ನನಗೆ ಗೊತ್ತಿದೆ. ಅದರಿಂದ ಸಭಿಕರಿಗೆ ಏನು ಹೇಳಬೇಕಂತ ಬಯಸ್ತೀನಿ ಅಂದರೆ, ನಮ್ಮ ಸಭೆಯಲ್ಲಿ ಆಗುವ ಎಲ್ಲ ಪರಿಸ್ಥಿತಿಗಳು ಸರ್ವಶಕ್ತನ ದೇವರ ಗೋಚರದಲ್ಲಿದೆ. ಸ್ವಾಮಿ ಅದ್ರ ಬಗ್ಗೆ ತವಕ ಪಡ್ತಾನೆ ಎಂಬುದನ್ನು ಮರಿಬಾರ್ದು. ಮುಂದೆ ಹೋಗೋಣ. ಕೃತ್ಯಗಳು ಗೊತ್ತು, ನಿನ್ನ ಕಷ್ಟ ಗೊತ್ತು, ನಿಮ್ಮ ತಾಳ್ಮೆ ಗೊತ್ತು, ನಿಮಗೆ ಏನೂ ತಾಳ್ಕೊಳಕ್ಕಾಗಲ್ಲ. ಅದೇನು ಪಾಸ್ಟರ್ ಪ್ರಸನ್ನಕುಮಾರ್? ಅಲ್ಲಿ ಒಂದು ಸಮಸ್ಯೆ ಇತ್ತು. ಪ್ರಾರಂಭದಲ್ಲಿ ಎಫೆಸ ಸಭೆ ಇದರಲ್ಲಿ ಒಂದು ರೀತಿಯಾದಂಥ ಮುಗ್ಧವಾದ ಪ್ರೀತಿ ಇತ್ತು, ಬಹಳ ಯಥೇಚ್ಛವಾದಂಥ ಪ್ರೀತಿ, ಆಸೆ, ಆಕಾಂಕ್ಷೆ, ಸಭೆಗೆ ಸೇರಿಸ್ಬೇಕು, ಜನರನ್ನು ಸಭೆಗೆ ಬರೆಸ್ಬೇಕು. ಇವತ್ತು ಸಹ ನೋಡಿ, ಪ್ರಾರಂಭದಲ್ಲಿ ಸಭೆಗಳು ಎಷ್ಟು ಉತ್ಸುಕರಾಗಿರ್ತವೆ, ಹೋಗ್ತಾ ಹೋಗ್ತಾ ಏನಾಗ್ತವೆ, ಅವು ಡಲ್ ಆಗಿಬಿಡುತ್ತೆ. ಅದೇ ರೀತಿ ಆಯಿತು ಎಫೆಸದಲ್ಲಿ. ಯಾಕೆಂದರೆ ಎಲ್ಲರೂ ಸಹ ತ್ಯಾಗಮಯ ಮಾಡ್ತಕ್ಕಂಥವರು, ಕ್ರಿಸ್ತನಿಗೋಸ್ಕರ ಸಾಯಬೇಕು, ಕ್ರಿಸ್ತನಿಗೋಸ್ಕರ ನಾವು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಎಂಬುದಾಗಿ. ಅಲ್ಲಿ ಒಂದು ಸಮಸ್ಯೆ ಇತ್ತು. ಅದನ್ನು ಹೇಳ್ತದೆ 2ನೇ ವಚನದಲ್ಲಿ, ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀವು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡೆ. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರು ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ, ಇದನ್ನೆಲ್ಲ ಬಲ್ಲೆನು. ಕೆಲವರು ನಾನು ಅಪೋಸ್ತಲನು, ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ ಎಂಬುದಾಗಿ ಹೇಳುವವರನ್ನು ನೀನು ಗುರುತಿಸಿ ಅವರನ್ನೇನು ಮಾಡಲಿಲ್ಲ, ಸ್ವೀಕಾರ ಮಾಡಲಿಲ್ಲ. ಅವರು ಸುಳ್ಳುಗಾರರು ಎಂಬುದನ್ನು ನೀನು ಕಂಡುಕೊಂಡು ಅವರನ್ನು ಖಂಡಿಸಿದೆ, ಅವರನ್ನು ಸಹಿಸಿಕೊಳ್ಳಿಲ್ಲ. ನೀನು ತಾಳ್ಮೆ, ನಿನ್ನಲ್ಲಿ ಬಾಧೆ ಅಂದರೆ ಕಷ್ಟಗಳು, ನೋವುಗಳು, ಹಿಂಸೆಗಳು, ತೊಂದರೆಗಳು ಬಂದಾಗ ಸೈರಿಸಿಕೊಂಡೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸ್ವಾಮಿ ಹೇಳ್ತಕ್ಕಂಥ ಸತ್ಯಾಂಶ ಏನಂದರೆ, ನನ್ನ ನಿಮಿತ್ತವಾಗಿ ನೀವು ಹಿಂಸೆಯನ್ನು ತಾಳಿಕೊಂಡ್ರೆ ನೀವು ಧನ್ಯರು. ಎಫೆಸ ಸಭೆ ಪ್ರಾರಂಭದಲ್ಲಿ ಅದೇ ರೀತಿಯಾದಂಥ ಉತ್ಸುಕರಾಗಿದ್ದರು, ಎಲ್ಲವನ್ನ ಸಹಿಸಿಕೊಂಡ್ರು, ತಾಳ್ಮೆಯನ್ನು ಯಥೇಚ್ಛವಾಗಿ ವ್ಯಕ್ತಪಡಿಸಿದ್ರು. ಆದರೂ ಸಹ ಅವರಲ್ಲಿ ಒಂದು ಕೊರತೆ ಇತ್ತು. ಅದನ್ನು ತಾನೇ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಈ ಅಪೋಸ್ತಲರು ಅಂದ್ಕೊಂಡಿರ್ತಕ್ಕಂಥವ್ರು ಅಪೋಸ್ತಲರಲ್ಲ, ಸುಳ್ಳು ಹೇಳ್ತಕ್ಕಂಥವ್ರು, ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ನಾವು ಮುಂದೆ ಹೋಗೋಣ. ಈ ಎಫೆಸ ಪಟ್ಟಣದಲ್ಲಿ ಒಂದು ಗುಂಪಿನ ಜನ ಇದ್ದರು, ದೇವರ ಪ್ರೀತಿ ಮಾಡ್ತೀನಿ ಅಂತಿದ್ರು, ಆದರೆ ದೇವರ ವಾಕ್ಯವನ್ನು ಆಜ್ಞೆಗಳನ್ನು ತಿರಸ್ಕರಿಸ್ತಾ ಇದ್ರು. ಇವತ್ತು ಅದೇ ಜನರಿದ್ದಾರೆ, ದೇವರ ಪ್ರೀತಿ ಮಾಡ್ತೀನಿ ಅಂತಾರೆ, ಆದರೆ ಆಜ್ಞೆಗಳನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಎಫೆಸ ಪಟ್ಟಣದಲ್ಲಿ ಇತ್ತು. ಅದಕ್ಕೆ ಸ್ವಾಮಿ ಅವ್ರನ್ನ ಹೆಚ್ಚಿಸ್ತಾ ಇದ್ದಾನೆ. ಇಂತಹ ಮೋಸಗಾರರನ್ನು ನೀನು ಗುರುತಿಸಿದೀಯಾ, ಅಪ್ರಿಷಿಯೇಟ್, ನಿನ್ನನ್ನು ನಾನು ಅಭಿನಂದಿಸ್ತೇನೆ. ಯಾಕಂದರೆ ಕೆಲವರಿಗೆ ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತೇ ಇಲ್ಲ, ಕುರಿ ಯಾವುದು ಮೇಕೆ ಯಾವುದು ಎಲ್ಲ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕಪ್ಪು ಬಿಳಿ ಯಾವುದಂತ ತಿಳ್ಕೊಳ್ಬೇಕಾಗಿದೆ, ವ್ಯತ್ಯಾಸವನ್ನು ತಿಳ್ಕೊಳ್ಬೇಕಾಗಿದೆ. ಅದನ್ನು ನಾವು ಇದು ಸರಿ ಇದು ತಪ್ಪು ಅಂತ ತಿಳ್ಕೊಂಡು ತಪ್ಪನ್ನು ತಿರಸ್ಕರಿಸಬೇಕು, ಸತ್ಯವನ್ನು ಅಂಗೀಕರಿಸ್ಕೊಳ್ಬೇಕು. ಅದನ್ನು ಎಫೆಸ ಸಭೆ ಮಾಡ್ತಾ ಇತ್ತು. ಅದಕ್ಕೆ ದೇವರು ಅವ್ರನ್ನ ಅಭಿನಂದಿಸಿದ್ದಾನೆ. ವಂಡರ್ಫುಲ್. ನಾವು 4ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೇನೆ ಪಾಸ್ಟರ್ ರಾಜದಾಸ್. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆ ಎಂದು ನಾನು ನಿನ್ನ ಮೇಲೆ ತಪ್ಪುರಿಸಬೇಕಾಗುತ್ತದೆ. ಅವ್ರ ಮೇಲೆ ತಪ್ಪೇನಂತ ಹೇಳಿದ್ರೆ ದ ಫಸ್ಟ್ ಲವ್, ಮೊದಲನೇ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ ಎಂಬುದಾಗಿ ದೇವರು ತಪ್ಪುರಿಸ್ತಾ ಇದ್ದಾನೆ ಎಫೆಸ ಸಭೆಯ ಮೇಲೆ. ಓಕೆ, ಅದಕ್ಕೆ ನೀವೇನಾದರೂ ಸೇರಿ? ಅದೇ ಆ ಪ್ರೀತಿಯನ್ನು ಪ್ರಾರಂಭದಲ್ಲಿ ಹೇಳಿದೆ, ಮೊದಲಿದ್ದಂಥ ಉತ್ಸುಕತೆ, ಆ ತ್ಯಾಗ, ಆ ತಾಳ್ಮೆ, ಆ ಪ್ರೀತಿ ಅದು ಇವಾಗ ತಣ್ಣಗಾಗ್ತಾ ಇದೆ. ನೋಡಿ, ಕ್ರೈಸ್ತತ್ವದಲ್ಲಿ
ಪರಿಪಕ್ವತೆ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಮೆಚ್ಯೂರಿಟಿ. ನಾವು ಬೆಳೆಯುತ್ತಾ ದೇವರ ರಾಜ್ಯಕ್ಕೆ ಹತ್ತಿರವಾಗಬೇಕೇ ಹೊರತು ದೂರ ಹೋಗಬಾರ್ದು. ದೇವರು ಅದನ್ನು ಗುರುತಿಸಿ ಹೇಳ್ತಾನೆ, ನಿನಗೆಷ್ಟು ಒಳ್ಳೆತನ ಇತ್ತೋ ಅಷ್ಟು ಒಳ್ಳೆತನದಲ್ಲಿ ಆ ಪ್ರೀತಿ ಇಲ್ಲ. ಪ್ರಾರಂಭದಲ್ಲಿ ಇದ್ದಂಥ ಆ ಮೊದಲನೆಯ ಶತಮಾನದ ಸಭಿಕರಿಗೆ, ವಿಶ್ವಾಸಿಗಳಿಗೆ, ಅಪೊಸ್ತಲರಿಗೆ ಇದ್ದಂಥ ಆ ಪ್ರೀತಿ ಬೆಳೀತಾ ಬೆಳೀತಾ ತಣ್ಣಗಾಗ್ತಾ ಇದೆ. ಸಂಖ್ಯೆಯಲ್ಲಿ ಬೆಳೀತಾ ಇರ್ಬೋದು, ಹಣದಲ್ಲಿ ಬೆಳೀತಾ ಇರ್ಬೋದು, ಅಥವಾ ಕಟ್ಟಡಗಳು ಬೆಳೀತಾ ಇರ್ಬೋದು, ಆದರೆ ಆತ್ಮಿಕವಾಗಿ ಜನ ಬೆಳೀತಾ ಇಲ್ಲ. ಸ್ವಾಮಿ ಅದನ್ನು ಗುರುತಿಸ್ತಾ ಇದ್ದಾರೆ. ನಾನು ನಿಮ್ಮ ಸಭೆಗೆ ಬರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅಂದರೆ ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸುವುದಕ್ಕೋಸ್ಕರ. ಕೇವಲ ಕೆಲವರು ಹೇಳಬಹುದು, ನೀವು ಸಭೆಗೆ ಬಂದರೆ ನಿಮಗೆ ಊಟ ಸಿಕ್ಕುತ್ತೆ, ನಿಮಗೆ ಬಟ್ಟೆ ಸಿಕ್ಕುತ್ತೆ, ಸೌಕರ್ಯ ಸಿಕ್ಕುತ್ತೆ ಎಂಬುದಾಗಲ್ಲ. ಇದೆಲ್ಲದರ ಜೊತೆಯಲ್ಲೂ ಸಹ ದೇವರು ಹೇಳ್ತಕ್ಕಂಥದ್ದು, ಮೊದಲು ನೀತಿಗೋಸ್ಕರ ತವಕ ಪಡಿರಿ, ಆನಂತರ ಅದೆಲ್ಲವೂ ನಿಮಗೆ ಸಿಗುತ್ತದೆ ಎಂಬುದಾಗಿ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. 7 ಸಭೆಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. 7 ಸಭೆಗಳಲ್ಲಿ ಇರ್ತಕ್ಕಂಥ ಸಂದೇಶ ನಮಗೆ ಅನ್ವಯಿಸೋಲ್ಲ, ಅವರವರ ಸಭೆಗಳಿಗೆ ಮಾತ್ರ ಅನ್ವಯಿಸುತ್ತೆ, ಆ ಒಂದು ಕಾಲದ ಸಮಯದಲ್ಲಿ ಮಾತ್ರ ಅನ್ವಯಿಸುತ್ತೆ ಎಂಬತಕ್ಕಂಥ ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಯೋಚನೆ ಇದ್ದಂಥ ಪಕ್ಷದಲ್ಲಿ ದಯವಿಟ್ಟು ಗಮನವಿಟ್ಟು ಕೇಳಬೇಕು. ಈ 5ನೇ ವಚನ ನಮ್ಮೆಲ್ಲರಿಗೂ ಅನ್ವಯಿಸುವಂಥ ಒಂದು ವಚನ. ಫಸ್ಟ್ ರಾಜದಾಸ್ ದಯವಿಟ್ಟು ಓದಿ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೀನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಇದು ನೇರವಾಗಿ, ದಿಸ್ ಇಸ್ ನಾಟ್ ಇವನ್ ಇಂಡೈರೆಕ್ಟ್ ಸ್ಟೇಟ್ಮೆಂಟ್. ಲೈಕ್ ನೇರವಾಗಿ ನೀನು ಏನು ಯಾವುದ್ರಲ್ಲಿದ್ದೆ, ನಿನ್ನ ಒಂದು ದರ್ಜೆ ಏನಾಗಿತ್ತು ಅದನ್ನು ಜ್ಞಾಪಕದಲ್ಲಿಟ್ಕೋ, ಮನಸ್ಸಾಂತರಗೊಳ್ಳು, ಪುನಃ ದೇವರ ಬಳಿಗೆ ಬಾ. ಹೇಳಿ ಪಾಸ್ಟರ್ ರಾಜದಾಸ್. ಈ ಸ್ವಾಮಿ ಎಚ್ಚರಿಕೆ ಸಂದೇಶ ನೀಡ್ತದೆ. ಈ ಇಡೀ ಸತ್ಯವೇದದಲ್ಲಿ ಇದೇ ಸಂದೇಶ. ನನ್ನ ಕಡೆ ತಿರುಗಿ ಬಾ, ದಾರಿ ತಪ್ಪಿದೆಯಾ ಹಿಂದೆ ಬಾ. ಸ್ವಾಮಿ ಪ್ರೀತಿಯಿಂದ ಸಭೆಯನ್ನು ಕರೀತಾ ಇದ್ದಾನೆ. ಆತನ ಕರೆವಿಕೆಗೆ ಹೋಗೊಟ್ಟು ಹಿಂದಿರುಗಿದ್ರೆ, ಮಾನಸಾಂತರ ಆದ್ರೆ ಅವ್ರಿಗೆ ಒಂದು ಒಳ್ಳೆ ಜೀವಿತ ಇರ್ತದೆ, ಒಂದು ಭವಿಷ್ಯ ಇರ್ತದೆ, ದೇವರ ರಾಜ್ಯಕ್ಕೆ ಸೇರುವಂಥ ಅವಕಾಶ ಸಿಗತ್ತೆ. ಸ್ವಾಮಿ ಒಬ್ಬರನ್ನೂ ಕಳ್ಕೊಳ್ಬಾರ್ದು. ದೇವರ ವಾಕ್ಯ ಹೇಳುತ್ತಲ್ಲ, ದೇವರು ಲೋಕವನ್ನು ಪ್ರೀತಿ ಮಾಡಿದ, ಬಹಳ ಪ್ರೀತಿ ಮಾಡಿ ಏನು ಮಾಡೋದು, ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಕಾರಣ ಏನಂದರೆ ಒಬ್ಬನೂ ನಾಶ ಆಗಬಾರ್ದಂತೆ. ಅದಕ್ಕೇ ಸ್ವಾಮಿ ನೀನು ಹಿಂದಿರುಗಿ ಬಾ, ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ, ನೀನು ಅದೇ ದಾರಿಯಲ್ಲಿ ಹೋಗಬೇಡ, ಹಠ ಮಾಡಬೇಡ. ಹಠ ಮತ್ತು ಚಟ ಎರಡೂ ಕೆಟ್ಟದೆ. ಇಲ್ಲ ಪಾಸ್ಟರ್ ರಾಜದಾಸ್, ಒಂದು ಪ್ರಶ್ನೆ ಕೇಳಲೇಬೇಕು. ನೀವು ಕೂಡ ಬಹಳ ದೊಡ್ಡ ದೊಡ್ಡ ಸಭೆಗಳಿಗೆ ಬೋಧಕರಾಗಿದ್ದೀರಿ, ನೀವು ಕೂಡ ದೊಡ್ಡ ದೊಡ್ಡ ಸಭೆಗಳಿಗೆ ಬೋಧಕರಾಗಿದ್ದೀರಿ. ಇದು ಸಭೆ ಅಂತ ನಾವು ಮಾತಾಡುವಾಗ ಕೆಲವು ವ್ಯಕ್ತಿಗಳಿಗೆ ಅನ್ವಯಿಸುವಂಥ ಒಂದು ಸಂದೇಶ ಅಲ್ವೇ ಇದು ಪಾಸ್ಟರ್ ಪ್ರಸನ್ನ ಕುಮಾರ್? ಇದು ಕೆಲವು ವ್ಯಕ್ತಿಗಳೇ ಅನ್ನೋಕ್ಕಿಂತ ಎಲ್ಲರಿಗೂ ಅನ್ವಯವಾಗ್ತದೆ. ಯಾರಿಗೆ ಅದು ತಟ್ತದೆ ಅವರು ಮಾನಸಾಂತರ ಹೊಂದಬೇಕು. ಯಾರು ಇದು ನನಗಲ್ಲ, ಇದು ಬೇರೆಯವ್ರಿಗೆ ಹೇಳಿದೆ ಎಂಬುದಾಗಿ ಹಂಗೆ ಕುಳಿತರೆ ಅವ್ರ ಮಾನಸಾಂತರ ಹೊಂದಲಿಕ್ಕೆ ಇಲ್ಲ. ಪಶ್ಚಾತ್ತಾಪ ಎಂಬತಕ್ಕಂಥ ಸಂದೇಶ ಈಗಿನದಲ್ಲ. ಸ್ನಾನಿಕನಾದ ಯೋಹಾನನು ಮಾಡಿದಂಥ ಸಂದೇಶ ಒಂದೇ, ಪಶ್ಚಾತ್ತಾಪ ಪಡಿ. ಯೇಸು ಸ್ವಾಮಿ ಮಾಡಿದಂಥ ಸಂದೇಶ ಒಂದೇ, ಪಶ್ಚಾತ್ತಾಪ ಪಡಿ. ಪೇತ್ರನು ಮಾಡಿದಂಥ ಸಂದೇಶ ಒಂದೇ, ಪಶ್ಚಾತ್ತಾಪ ಪಡಿ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು, ನೀನು ಮೊದಲು ಎಲ್ಲಿ ಬಿದ್ದಿದ್ದೀಯಾ ಅದನ್ನು ಅರ್ಥಕೋ. ರಿಮೆಂಬರ್ ಯುವರ್ ಫಾಲನ್ ಸ್ಟೇಜ್. ಅನೇಕ ಸಾರಿ ನಾವು ಎಲ್ಲಿ ಹೇಗೆ ಬಿದ್ದೋ, ಏನಾಯ್ತು ನಮಗೆ ಅದು ಅರ್ಥ ಮಾಡ್ಕೊಳ್ಳಲ್ಲ. ಎರಡನೇದಾಗಿ ಅಲ್ಲೇ ಇರಬೇಡ. ನೀನು ಕೆಟ್ಟೋಗಿದ್ಯಾ, ಬಿದ್ದೋಗಿದ್ಯಾ, ಅಲ್ಲೇ ಇರಬೇಡ, ಎದ್ದೇಳು, ಪಶ್ಚಾತ್ತಾಪ ಪಡು. ಪಶ್ಚಾತ್ತಾಪ ಮಾನಸಾಂತರ ಹೊಂದಿದ ಮೇಲೆ ಪುನಃ ನೀನು ಮೊದಲು ಮಾಡಿದ್ದಂಥ ಒಳ್ಳೆಯ ಕ್ರಿಯೆಗಳನ್ನು ಮಾಡ್ತಾ ಹೋಗು ಎಂಬುದಾಗಿ. ಸೊ ಇದು ಎಫೆಸದವರೆಗೆ ಮಾತ್ರವಲ್ಲ, ಇವತ್ತು ಎಲ್ರಿಗೂ ಅನ್ವಯವಾದಂಥ ಸಭೆ. ನಾವು ಪಶ್ಚಾತ್ತಾಪ ಪಡಬೇಕು, ಮಾನಸಾಂತರ ಹೊಂದಬೇಕು, ಮೊದಲಿದ್ದಂಥ ಆಸಕ್ತಿಯನ್ನು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. 6ನೇ ವಚನವನ್ನು ದಯವಿಟ್ಟು ಪಾಸ್ಟರ್ ರಾಜದಾಸ್ ಓದಬೇಕು ಅಂತ ಕೇಳ್ಕೊಳ್ತೀನಿ. ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲೈತರ ಕೃತ್ಯಗಳನ್ನು ನೀನೂ ಸಹ ದ್ವೇಷಿಸ್ತೀ. ಯಾರು ಇವರು? ನಿಕೋಲೈತ ಅಂದರೆ ಇವರು ಕ್ರೈಸ್ತರೇ, ಇವರು ಯೇಸು ಸ್ವಾಮಿ ಪ್ರೀತಿ ಮಾಡೋರೆ. ಇವರು
ಬರ್ಮಾತಿನಲ್ಲಿ ಮಾತ್ರ ಪ್ರೀತಿ ಮಾಡ್ತಾರೆ, ಕೃತ್ಯದಲ್ಲಿಲ್ಲ. ಇದು ದೇವರಿಗೆ ಭಾಳ ಹೇಸಿಕೆ ಆದಂಥ, ಭಾಳ ಬೇಸರಿಕೆ ಆದಂಥ ಜನಾಂಗ ಇವರು. ಯಾಕಂದರೆ ಇವರು ಮರಳು ಮಾಡ್ತಾರೆ ಜನಗಳಿಗೆ ಹೇಳ್ತಿರು, ಓ ಯೇಸು ಸ್ವಾಮಿ ಪ್ರೀತಿ ಮಾಡಿ, ಆದರೆ ಆತನನ್ನು ಏನು ಮಾಡಬೇಡಿ, ಆತನ ವಾಕ್ಯಕ್ಕೆ ವಿಧೇಯರಾಗಬೇಡಿ ಅಂತ ಹೇಳಿ ಜನಗಳನ್ನ ಮರಳು ಮಾಡಿ ನಾಶ ಮಾಡ್ತಾಯಿದ್ರು. ಇದನ್ನು ಎಫೆಸ್ ಸಭೆದವ್ರು ಗುರುತಿಸಿದ್ರು. ಓ ಇವರು ಯೇಸು ಸ್ವಾಮಿನ ನಂಬಿ ಯೇಸು ಸ್ವಾಮಿನ ಅನುಸರಿಸ್ತಾ ಇಲ್ವಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಾಮಿ ಅವ್ರನ್ನ ಶ್ಲಾಘ್ಯಗೊಳಿಸ್ತಾನೆ, ಅಂದರೆ ಮೆಚ್ತಾನೆ. ಐ ಅಪ್ರಿಷಿಯೇಟ್, ನೀನು ಸತ್ಯ ಅಸತ್ಯ ಏನು ತಿಳ್ಕೊಂಡಿದ್ಯಾ, ನಿಕೋಲೈತರು ಯಾರು ಅಂತ ಗುರುತಿಸ್ಕೊಂಡಿದ್ಯಾ, ಅದು ನಿನ್ನನ್ನು ನಾನು ಅದರಲ್ಲಿ ನಿನ್ನನ್ನು ಅಭಿನಂದಿಸ್ತೇನೆ ಅಂತ ಹೇಳಿ ಸ್ವಾಮಿ ಅವ್ರಿಗೆ ಬೇಷ್ ಅಂತ ಹೇಳ್ತಾನೆ. ಹೇಳಿ, ಒಂದು ಸತ್ಯವನ್ನು ತಿಳ್ಕೊಳ್ಬೇಕು. ನಿಕೋಲೈತರ ಒಂದು ತತ್ವವನ್ನು ಇವತ್ತು ಅನೇಕರು ಅನುಸರಿಸ್ತಾ ಇದ್ದಾರೆ. ನಿಕೋಲೈತರು ಏನು ತಿಳ್ಕೊಂಡಿದ್ರು, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು ಸಾಕು, ದಶಾಜ್ಞೆಗಳು ಬೇಡ ನಮಗೆ. ಇವತ್ತು ಅನೇಕ ಸಭೆಗಳು ಹೇಳ್ತಕ್ಕಂಥದ್ದು, ಯೇಸು ಸ್ವಾಮಿ ನಂಬಿದ್ರೆ ಸಾಕು ನಾವು. ಇಲ್ಲ, ಅನೇಕ ಸಭೆಗಳು 10 ಆಜ್ಞೆಗಳನ್ನು ದೇವರು ಯೇಸು ಸ್ವಾಮಿಯು ಶಿಲುಬೆ ಮೇಲೆ ಜಡಿದಿದ್ದಾನೆ, ಮುಗಿದೋಯ್ತು ಅಂತ, ಇನ್ಮೇಲೆ ಅದು ನಮಗೆ ಬೇಡ ಅಂತ ಇದೆ. ಭಾಳ ಎಚ್ಚರಿಕೆ ಆದಿದೆ ನಮಗೆ. ಇಂಥ ಒಂದು ತಪ್ಪಾದಂಥ ತತ್ವಗಳನ್ನು ಅನೇಕ ಸಭಿಕರು ಖಂಡಿಸುವುದನ್ನು ಬಿಟ್ಟು ಎತ್ತಿಡಿತಾ ಇದ್ದಾರೆ. ಎಫೆಸದವರಿಗೆ ಸ್ವಾಮಿ ಹೇಳ್ತಾನೆ, ನೀವು ಖಂಡಿಸ್ತಾ ಇದ್ದೀರಾ, ಇಂಥ ತತ್ವಗಳನ್ನು ನೀವು ಸ್ವೀಕಾರ ಮಾಡ್ತಾ ಇಲ್ಲ. ನೋಡಿ, ಒಂದು ತಿಳ್ಕೊಳ್ಳಿ ಪ್ರಿಯರೇ, ಯಾವ ಸಭೆ ಒಳ್ಳೆಯದನ್ನು ಮಾಡ್ತದೆ ಆ ಸಭೆಗೆ ಸ್ವಾಮಿ ಯಾವತ್ತೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ. ನೀವು ಕೆಟ್ಟ ಸಭೆನೇ ಆಗಿರಬಹುದು, ಆದರೆ ಕೆಟ್ಟ ಸಭೆಯಲ್ಲಿ ಮಾಡ್ತಕ್ಕಂಥ ಒಳ್ಳೆ ಕೃತ್ಯಗಳನ್ನು ಸ್ವಾಮಿ ಎತ್ತಿಡಿತಾನೆ. ಒಂದೊಂದು ಸಭೆಗೂ ಸ್ವಾಮಿ ಹೇಳ್ತಕ್ಕಂಥದ್ದು, ನೀನು ಮಾಡೋ ಒಳ್ಳೆ ಕೃತ್ಯಗಳು ನನಗೆ ಇಷ್ಟವಾಗಿದೆ, ನೀನು ಇದನ್ನು ಖಂಡನೆ ಮಾಡ್ತಾ ಇದೀಯಾ, ಆದರೆ ಕೆಲವು ವಿಷಯಗಳಲ್ಲಿ ನೀನು ನಿನ್ನನ್ನು ತಿದ್ದುಕೊಳ್ಬೇಕು ಎಂಬುದು ಬಹಳ ಮುಖ್ಯ. ಇನ್ನೊಂದು ವಚನವನ್ನು ಓದಿ ನಾವು ಮುಕ್ತಾಯಕ್ಕೆ ಬರೋಣ. 7ನೇ ವಚನವನ್ನು ಪಾಸ್ಟರ್ ದಯವಿಟ್ಟು ಓದಿ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸ್ನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಈ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಓದಿರ್ತಕ್ಕಂಥ ವಚನವು ಇಲ್ಲಿ ದೇವರು ಎಫೆಸದವರಿಗೆ ಹೇಳ್ತಾ ಇದ್ದಾನೆ, ಅದು ನಮಗೆ ಹೇಳ್ತಾ ಇದ್ದಾನೆ. ನೀನು ಕಿವಿ ಇದ್ದರೆ ಒಳ್ಳೆ ಮಾತನ್ನು ಕೇಳಿ ತಿದ್ದುಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ಮುಖ್ಯವಾಗಿರ್ತಕ್ಕಂಥ ಹಣ್ಣನ್ನು ನೀವು ತಿನ್ನಬಹುದು ಎಂಬತಕ್ಕಂಥ ಅಂಶವನ್ನು ಹೇಳ್ತಾನೆ. ಹೇಳಿ ಪಾಸ್ಟರ್. ಈ ಪ್ರತಿಯೊಂದು ಸಭೆಗೆ ಬೋಧಕರು ಹೇಳ್ದಂಗೆ ಒಂದು ಬಹುಮಾನ ಇದೆ, ಪ್ರತಿಫಲ ಇದೆ. ಅದೇನಂತ ಹೇಳಿದ್ರೆ, ಈ ಎಫೆಸ್ ಸಭೆದವರಿಗೆ ಸ್ವಾಮಿ ಹೇಳ್ತಾನೆ, ಜಯ ಹೊಂದಬೇಕು. ಈ ಒಂದು ಹೋರಾಟದಲ್ಲಿ ಪ್ರತಿಯೊಂದು ಸ್ಪರ್ಧೆಯಲ್ಲಿ ಜಯ ಗಳಿಸಿದವ್ರಿಗೆ ಮಾತ್ರ ಬಹುಮಾನ ಇದೆ. ಹಾಗೆಯೇ ಆತ್ಮಿಕ ಹೋರಾಟದಲ್ಲಿ ಇವತ್ತು ನಾವು ಜಯ ಗಳಿಸಲೇಬೇಕು. ಜಯ ಅಂತ ಹೇಳಿದ್ರೆ ಇದು ಶಾರೀರಿಕವಾದ ಜಯ ಅಲ್ಲ, ಆತ್ಮಿಕ ಜಯ. ಪ್ರತಿ ಹಂತದಲ್ಲಿ ಮನುಷ್ಯರು ಎದುರಿಸ್ತಾ ಇದ್ದಾರೆ ಶೋಧನೆಗಳನ್ನು. ಈ ಶೋಧನೆಗಳನ್ನು ಜಯಿಸ್ಬೇಕು ನಾವು. ಇದನ್ನು ಜಯಿಸಿದಾಗ ಮಾತ್ರ ನಮಗೆ ಪ್ರತಿಫಲ ಇದೆ. ನಾವು ಒಡೆದಾಟದಲ್ಲಿ ಗುದ್ದಾಟದಲ್ಲಿ ಜಯ ಅಲ್ಲ, ಸೈತಾನನ ಸಂಗಡ ಹೋರಾಟ ಇದೆ. ಆತನ ಮಾಡೋ ಕುತಂತ್ರಗಳನ್ನು ಪ್ರತಿ ಕ್ಷಣದಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಇದರಲ್ಲಿ ನಾವು ಜಯಿಸ್ತಾ ಹೋಗ್ತಾ ಇದ್ದರೆ ಆವಾಗ ನಮಗೆ ಪ್ರತಿಫಲ ಸಿಗುತ್ತೆ. ಜೀವದಾಯಕ ವೃಕ್ಷ ತಿನ್ನುವ ಹಕ್ಕು, ಒಂದು ಮಹಾ ಸೌಭಾಗ್ಯ ನಮ್ಮದಾಗಿರುತ್ತೆ. ಎಫೆಸ್ಯ ಸಭೆ ಅಲ್ಲಿದ್ದಂಥ ಸಂದೇಶ ನಮ್ಮ ಸಭೆಗಳನ್ನು ದಾರಿಗೆ ತರಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.